ಕನ್ನಡಪ್ರಭದ ಮುಖಪುಟದಲ್ಲೇ ನೀವು ನೋಡಬಹುದು ಕಾಂಗ್ರೆಸ್ನ 26 ಶಾಸಕರಿಗೆ ಹುದ್ದೆ ಭಾಗ್ಯ ಅಂತ ಹೇಳಲಾಗ್ತಿದೆ. ರಾಜ್ಯ ಮಟ್ಟದಲ್ಲೇನೋ ಇದು ಫೈನಲ್ ಆಗಿದೆ. ಹೈಕಮಾಂಡ್ ಒಪ್ಪದ ನಂತರ ಇದು ಒಂದು ಅಧಿಕೃತ ಆದೇಶವಾಗಿ ಹೊರಬರುತ್ತೆ. ಅಷ್ಟರಲ್ಲಿ ಏನೇನೆಲ್ಲ ಹೈಡ್ರಾಮಾಸ್ ಆಗುತ್ತೆ ಅನ್ನೋದನ್ನು ಕೂಡ ನೋಡಬಹುದು. ಇದು ಮುಖಪುಟದಲ್ಲೇ ಇದೆ. ಹಾಗೆ ನಿನ್ನೆ ಪ್ರಮುಖವಾಗಿ ಸುವರ್ಣ ನ್ಯೂಸ್ನಲ್ಲಿ ನಾವು ತೋರಿಸ್ತಾ ಇದ್ವಿ ದಲೈ ಲಾಮಾ ಹತ್ಯೆ ಸಂಚಿಗೆ ಏನೆಲ್ಲ ಮಾಡಲಾಗಿತ್ತು ಅನ್ನುವಂಥದ್ದು. ಪ್ರಮುಖವಾಗಿ ಆ ಪ್ರಕರಣ ಏನು, ಅದರ ಡೀಟೇಲ್ಸ್ ಏನು, ಹಾಗೆ ಯಾರೆಲ್ಲ ಇನ್ವಾಲ್ವ್ ಆಗಿದ್ರು, ಆ ಉಗ್ರ ಸಂಘಟನೆಯವ್ರನ್ನ ಏನೋ ಆಗಸ್ಟ್ 6 ಹಾಗೆ 8ರ ಸಂದರ್ಭದಲ್ಲಿ ಬಂಧನ ಮಾಡಲಾಗಿತ್ತು, ಅವರೇನೇನೆಲ್ಲ ಹೇಳಿದ್ರು ಅದರ ಡೀಟೇಲ್ಸ್ ಅನ್ನು ಕೂಡ ನೀವು ಮುಖಪುಟದಲ್ಲೇ ನೋಡಬಹುದು. ಆತಂಕದ ವಿಷಯ ಅಂದ್ರೆ ಕರ್ನಾಟಕದಲ್ಲಿ ಅದರ ಪ್ಲಾನಿಂಗ್ ನಡೆದಿರೋದು ಬಹಳ ಆತಂಕದ ವಿಷಯ. ಯಾಕೆ ಕರ್ನಾಟಕ ಈ ರೀತಿಯ ಉಗ್ರರ ಅಡುಗುತಾಣವಾಗ್ತಾ ಇದೆ ಅನ್ನೋದ್ರ ಡೀಟೇಲ್ ವರದಿ ಇದೆ. ಇದರ ಜೊತೆಗೆ ನಾವು 7ನೇ ಪುಟಕ್ಕೆ ಹೋಗೋದಾದ್ರೆ ಕರ್ನಾಟಕದಲ್ಲಿ ಮಹಾತ್ಮ ಗಾಂಧಿಯವರ ಹೆಜ್ಜೆ ಅಂದ್ರೆ ಕರ್ನಾಟಕದಲ್ಲಿ ಯಾವೆಲ್ಲ ರೀತಿಯ ಹೋರಾಟದಲ್ಲಿ ಅವರು ಭಾಗಿಯಾಗಿದ್ರು, ಯಾವ ರೀತಿ ಜನರನ್ನು ಹುರಿದುಂಬಿಸಿದ್ರು, ಯಾವ್ಯಾವ ಭಾಗಗಳಿಗೆ ಅವರು ಭೇಟಿ ಕೊಟ್ಟಿದ್ರು, ಇದರೆಲ್ಲರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀವು 7ನೇ ಪುಟದಲ್ಲಿ ನೋಡಬಹುದಾಗಿದೆ. ಹಾಗೆ 8ನೇ ಪುಟದಲ್ಲೇ ನೀವು ಸಂಪೂರ್ಣವಾಗಿ ನೋಡಬಹುದು ಗಾಂಧಿಯಾನ ಅಂತ ಹೇಳಿ ಒಂದು ಸ್ಪೆಷಲ್, ಇವತ್ತು ಗಾಂಧಿ ಜಯಂತಿಯ ಸ್ಪೆಷಲ್. ಇದರಲ್ಲಿ ಗಾಂಧೀಜಿಯವರ ಬಗ್ಗೆ ನಮಗೆ ಗೊತ್ತಿಲ್ಲದಂದ್ರೆ ಕೆಲವರಿಗೆ ಕೆಲವೊಂದು ವಿಚಾರಗಳು ಗೊತ್ತಿರಬಹುದು, ಆದರೆ ಸಾಮಾನ್ಯವಾಗಿ ಅವರ ಬಗ್ಗೆ ಗೊತ್ತಿರದಂತಹ ಒಂದು 20 ಇಂಟ್ರೆಸ್ಟಿಂಗ್ ಸಂಗತಿಗಳು, ಅಂದರೆ ಅವರು ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ, ಅವರಿಗೆ ನೊಬೆಲ್ ಸಿಕ್ಕಿರಲಿಲ್ಲ, ಇನ್ನು ಈ ಥರದೊಂದು ಪ್ರಮುಖ ಇಂಟ್ರೆಸ್ಟಿಂಗ್ ವಿಚಾರಗಳು. ಆಮೇಲೆ ಅವರ ಬದುಕಿನ ಹಾದಿ ಯಾವ ಇಸ್ವಿಯಲ್ಲಿ, ಅಂದರೆ ಯಾವ ಸಂದರ್ಭದಲ್ಲಿ ಅವರು ಹೋರಾಟ ಕೇಳಿದ್ರು, ಯಾವ ಹೋರಾಟದಲ್ಲಿ ಭಾಗಿಯಾಗಿದ್ರು, ಅವರ ಲೈಫ್ನ ಪ್ರತಿಯೊಂದು ಒಂದೊಂದು ವರ್ಷದಲ್ಲೂ ಏನೇನಾಯಿತು ಅನ್ನುವಂಥ ಡೀಟೇಲ್ಸನ್ನು 8ನೇ ಪುಟದಲ್ಲೇ ನೀವು ಡೀಟೇಲ್ ಆಗಿ ನೋಡ್ಬೋದು. ಇದರ ಜೊತೆಗೆ ವಿಶೇಷ ಪುಟ ಇದೆ ಗಾಂಧಿಯಾನ. ಸಂಪೂರ್ಣವಾಗಿ ಗಾಂಧೀಜಿ ಅವರ ನಡೆದು ಬಂದಂತಹ ಹಾದಿ, ಯಾವ ರೀತಿ ಜೀವನವನ್ನ ಇಡೀ ಭಾರತಕ್ಕೋಸ್ಕರ ಮೀಸಲಾಗಿಟ್ಟರು, ಭಾರತದ ಜನರನ್ನ ಯಾವ ರೀತಿ ಹೊರದೊಂಬಿಸಿದ್ರು, ಅವರ ತತ್ವಗಳು ಸಿದ್ಧಾಂತಗಳು ಏನಿದ್ದವು, ಎಲ್ಲದರ ಬಗ್ಗೆ ವಿಶೇಷ ಪುಟ ಇದೆ. ಮಿಸ್ ಮಾಡ್ಕೊಳ್ಳದೆ ಇವತ್ತು ಗಾಂಧಿ ಜಯಂತಿಯ ಪ್ರಯುಕ್ತ ಕನ್ನಡಪ್ರಭ ಓದಿ ಗಾಂಧೀಜಿಯ ಕುರಿತು ನಾವು ಕಂಡು ಕೇಳರಿಯದ ವಿಷಯಗಳನ್ನ ತಿಳಿದುಕೊಳ್ಳಬಹುದು. ಪುಟ್ಟ ಇಂಟ್ರೆಸ್ಟಿಂಗ್ ವಿಚಾರ ಇದೆ, ಅಂದ್ರೆ ದೊಡ್ಡ ಸಾಧನೆ. ಚಿಕ್ಕದಾಗಿ ಹೇಳೋದಂದ್ರೆ IMFನ ಮುಖ್ಯ ಆರ್ಥಿಕ ತಜ್ಞೆಯಾಗಿ ಮೈಸೂರಿನ ಗೀತಾ ಅವರು ಸೆಲೆಕ್ಟ್ ಆಗಿದ್ದಾರೆ. ಫಸ್ಟ್ ಪೇಜಲ್ಲಿ ಅದರ ಡೀಟೇಲ್ಸ್ ಇದೆ. ಆ್ಯಂಡ್ 15th ಪೇಜಲ್ಲಿ ಯಾಕೆ ಇದು ಸ್ಪೆಷಲ್ ಅಂದರೆ, ನಮ್ಮ ಭಾರತದ ರಘುರಾಮ್ ರಾಜನ್ ಆದ ನಂತರ ಇಂತಹ ಒಂದು ಉನ್ನತ ಹುದ್ದೆಗೆ ಹೋಗಿರುವಂಥವ್ರು ಇವರೇ ಸೆಕೆಂಡ್. ಸೊ ಅದರ ಡೀಟೇಲ್ಸನ್ನು ನೀವು 15th ಪೇಜಲ್ಲಿ ನೋಡ್ಬೋದು. ಓಕೆ, ಇದ್ರ ಜೊತೆಗೆ ಇನ್ನು ಬಹಳಷ್ಟು ಸುದ್ದಿಗಳು ಇವತ್ತಿನ ಕನ್ನಡಪ್ರಭದಲ್ಲಿದೆ. ಮಿಸ್ ಮಾಡ್ಕೊಳ್ಳದೆ ಓದಿ.